ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಉದಯವಾಣಿ ಪತ್ರಿಕೆ ಚಾವಡಿ ಚರ್ಚೆ ಅಂತ ಒಂದು ಅಂಕಣವನ್ನು ಆರಂಭಿಸಿ ಹೆಣ್ಣು ಮಕ್ಕಳಿಂದ ಒಂದಷ್ಟು ಪತ್ರಗಳನ್ನು ಬರೆದು ಕಳಿಸಿ ಅಂತ ಪ್ರಾರ್ಥಿಸ್ತಾರೆ. ಅವರು ಗೃಹಿಣಿಯರಿಗೂ ರಜೆ ಬೇಡವೇ ಅನ್ನೋದು ಒಂದು ಶೀರ್ಷಿಕೆ. ಅದಕ್ಕೆ ಒಂದು ಉತ್ತರ ಹೇಗೆ ಬಂದಿದೆ ನೋಡಿ. ಗೃಹಿಣಿಯರ ಕೆಲಸಗಳಿಗೂ ಖಂಡಿತ ರಜೆ ಬೇಕು. ವಾರಕ್ಕೊಮ್ಮೆ ಮತ್ತು ವರ್ಷದಲ್ಲಿ 10 ದಿನಗಳಾದರೂ ವಾರ್ಷಿಕ ರಜೆಯು ಇದ್ದಲ್ಲಿ ತುಂಬ ಒಳ್ಳೆಯದು. ಸಿಕ್ ಲೀವ್ಗಳಂತೂ ಇರಲೇಬೇಕು. ಈಗ ಗೃಹಿಣಿಯಾದವಳು ಕೇವಲ ಅಡುಗೆ ಕೆಲಸಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಅಡುಗೆ ಕೆಲಸ, ಮನೆ ಕೆಲಸ ಮುಂತಾದ ಗೃಹ ಕಾರ್ಯಗಳ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ವಿಷಯದಲ್ಲೂ ಆಕೆ ಶ್ರಮ ವಹಿಸಬೇಕಾಗುತ್ತದೆ. ಮಕ್ಕಳಿಗೆ ಊಟ ಕೊಟ್ಟು ಬರುವುದು, ಶಾಲೆಗೆ ಕರೆದುಕೊಂಡು ಹೋಗುವುದು, ಫೀಸು ಕಟ್ಟುವುದು, ಸಂಜೆ ಹೋಮ್ವರ್ಕ್ ಮಾಡಿಸುವುದು, ಓದಿಸುವುದು ಎಲ್ಲ ಜವಾಬ್ದಾರಿಯೂ ಅವಳದ್ದೇ ಆಗಿದೆ. ಮಾತ್ರವಲ್ಲ, ತರಕಾರಿ, ದಿನಸಿ, ಬ್ಯಾಂಕ್, ಕರೆಂಟ್ ಬಿಲ್, ಫೋನ್ ಬಿಲ್ ಕಟ್ಟೋದು ಮಹಿಳೆಯರ ಕರ್ತವ್ಯವೇ ಆಗಿದೆ. ಇದ್ರ ಜೊತೆಗೆ ತನ್ನ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಹಾಗಾಗಿ ಅವರಿಗೆ ರಜೆ ಕೊಡಿ. ಹೀಗೆ ಅವರು ಗಟ್ಟಿ ಧ್ವನಿಯಲ್ಲಿ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರಕ್ಕೆ ಬಹುಮಾನ ದೊರೆಯುತ್ತೆ. ಇದನ್ನು ಬರೆದವರು ರೂಪಕಲಾ ಆಳ್ವಾ ಅವರು. ಜೋಳಿಗೆಯಿಂದ ಹೋಳಿಗೆ, ಬದುಕಿನ ಭಾವ ಸಿಂಚನ ಎನ್ನುವ ಪ್ರಬಂಧಗಳ ಕೃತಿ ಒಂದನ್ನು ಪ್ರಕಟಿಸಿದ್ದಾರೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಯಶವಂತ ಕುಮಾರ್ JS. ನಾನು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಜೋಗನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನಾನು ಬೆಟ್ಟದಪುರದ SMS ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪುಸ್ತಕಗಳನ್ನು ಓದುವುದು ಹಾಗೂ ಪ್ರವಾಸಗಳನ್ನು ಕೈಗೊಳ್ಳುವುದು ನನ್ನ ಹವ್ಯಾಸಗಳು. ಯಶವಂತ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಹೊಡೇರಳ್ಳಿ ರೇವಣಸಿದ್ದಪ್ಪ ಅಂತೇಳಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಿರಿಯಗ್ಡಾಳ್ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಅಗರಿಬೊಮ್ಮನಹಳ್ಳಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಣ್ಯಾಪುರದಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಅಧ್ಯಯನ, ನಾಟಕ ಮತ್ತು ಕ್ರೀಡೆಗಳನ್ನು ವೀಕ್ಷಣೆ ಮಾಡುವುದು ಹಾಗೂ ಭಾಗವಹಿಸುವುದು ಮತ್ತು ಭಾವಗೀತೆಗಳು ಹಾಗೂ ಜನಪದ ಗೀತೆಗಳನ್ನು ಕೇಳುವಂಥದ್ದು. ರೇವಣಸಿದ್ದಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ನಿಶಾಂತ್ ಜಿ. ನಾನು ಟಿ ದಾಸರಹಳ್ಳಿ ಬೆಂಗಳೂರಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಚಿತ್ರ ಬಿಡಿಸುವುದು. ನಿಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ 1990 ಚಿತ್ರತಂಡದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಅರುಣ್ ನಾಯಕರಾಗಿ, ರಾಣಿ ವರದ್ ನಾಯಕಿಯಾಗಿ ನಟಿಸಿದ್ದಾರೆ. ನಿರ್ದೇಶಕರು ನಂದಕುಮಾರ್. ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್. ಛಾಯಾಗ್ರಹಣ ಹಾಲೇಶ್ ಎಸ್. ಸಂಗೀತ EC ಮಹಾರಾಜ್. ಉತ್ತಮ ಗೀತೆಗಳ ಜೊತೆ ಹಸಿರು ಪರಿಸರದ ನಡುವೆ ಒಂದು ಪ್ರೇಮ ಕತೆ ಅರಳುವ ಪರಿಯನ್ನು ನಾವು ನೋಡಬಹುದು 1990 ಎನ್ನುವ ಈ ಚಿತ್ರದಲ್ಲಿ. ಇದೇ ತಿಂಗಳು 28ರಂದು ಈ ಚಿತ್ರ ನಾಡಿನಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ನೋಡಬಹುದಾದಂಥ ಸುಂದರ ಚಿತ್ರ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಕನ್ನಡ ಸುವರ್ಣಕೋಶ. ಪ್ರೊಫೆಸರ್ ಟಿ ಕೇಶವ ಭಟ್ಟ ಬರೆದಿರುವಂಥದ್ದು. ಪ್ರಶ್ನೆ: ಕರ್ಣ ಮತ್ತು ನಟರ ಸಮ್ಮಿಶ್ರ ರೂಪವೇ ಕರ್ನಾಟ ಎಂದು ಯಾರು ಹೇಳಿರುವರು? ಆಯ್ಕೆಗಳನ್ನು ನೋಡೋಣ. ರಾಜವಾಡೆ, ಕಪಿಲ ವಾತ್ಸಾಯನ, PC ಅಭಯಂಕರ್, P ಸರ್ದೇಸಾಯಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಯಶವಂತ್, ಆನಂತರ ನಿಶಾಂತ್. ಆಯ್ಕೆ 2 ಕಪಿಲ ವಾತ್ಸಾಯನ. ಕಪಿಲ ವಾತ್ಸಾಯನ. ನಿಶಾಂತ್. ಆಯ್ಕೆ 1. ಆಯ್ಕೆ 1 ರಾಜವಾಡೆ. ಉತ್ತರವನ್ನು ನೋಡೋಣ. ರಾಜವಾಡೆ ಉತ್ತರ ಸರಿಯಾಗಿದೆ. ಕನ್ನಡ ಸುವರ್ಣಕೋಶ ಈ ಒಂದು ಪುಸ್ತಕವನ್ನು ನಿಶಾಂತ್ ಅವರಿಗೆ ಕೊಟ್ಟಿದ್ದೇವೆ.
ವಿಶ್ವನಾಥ ಕಾಶೀನಾಥ ರಾಜವಾಡೆ ಅವರು ಮರಾಠಿ ಭಾಷೆಯ ಇತಿಹಾಸಕಾರರು. ಇವರು ಮನು ಬದುಕಿದ್ದಂಥ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ಕ್ಷತ್ರಿಯರಲ್ಲೇ ಒಂದು ಭಿನ್ನಾಭಿಪ್ರಾಯ ಉಂಟಾಗಿ ಶುದ್ಧ ಕ್ಷತ್ರಿಯರು ಮತ್ತು ಅಷ್ಟು ಶುದ್ಧವಲ್ಲದ ಕ್ಷತ್ರಿಯರು ಅನ್ನೋ ಎರಡು ವಿಭಾಗ ಆಗುತ್ತಂತೆ. ಅದಕ್ಕೆ ನಾನಾ ರೀತಿಯಾದ ಐತಿಹಾಸಿಕ ಕಾರಣ ಉಂಟು. ಹಾಗೆ ಅಷ್ಟು ಶುದ್ಧವಲ್ಲದ ಕ್ಷತ್ರಿಯರ ಪಟ್ಟಿಯನ್ನು ಮಾಡ್ತಾ ನಟಶ್ಚ ಕರ್ಣಶ್ಚೈವ ಅಂತಕ್ಕಂಥ ಒಂದು ವಾಕ್ಯವನ್ನು ಮನು ಬಳಸ್ತಾನೆ. ಅದನ್ನು ವಿಶ್ವನಾಥ ಕಾಶೀನಾಥ ರಾಜವಾಡೆ ಅವರು ಪ್ರಸ್ತಾಪಿಸಿ ಕರ್ಣ ಮತ್ತು ನಟ ಅಂತಕ್ಕಂಥ ಇಬ್ಬರು ಕ್ಷತ್ರಿಯರ ಗುಂಪುಗಳು ಇದ್ದವು. ಅವರಿಬ್ಬರ ಗುಂಪುಗಳ ನಡುವೆ ವಿವಾಹ ಇತ್ಯಾದಿಗಳೆಲ್ಲ ನಡೆದು ಈ ಕನ್ನಡ ಅಥವಾ ಕರ್ನಾಟಕ ಅಂತಕ್ಕಂಥ ಒಂದು ಪ್ರದೇಶ ಉಂಟಾಯಿತು ಅಂತ ಹೇಳ್ತಾರೆ. ಇಂತಹ ಕ್ಷತ್ರಿಯರನ್ನ ವ್ರಾತ್ಯರು ಅಂತ ಕರೀತಾರೆ. ನಮ್ಮ ಪುರಾಣಗಳಲ್ಲಿ ವ್ರಾತ್ಯರು ಅಂತ ಇವರನ್ನು ಕರೀಬಹುದು. ಸರಳವಾಗಿ ಹೇಳಬೇಕಾದ್ರೆ ಅನಾಗರಿಕ ಕ್ಷತ್ರಿಯರು ಅಂತ ಇವರನ್ನು ನಾವು ವರ್ಣಿಸಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ದೇವರು ಎನ್ ಮೂರ್ತಿರಾವ್ ಬರೆದಿರುವಂತಹ ಪುಸ್ತಕ ನಮ್ಮ ಪ್ರಶ್ನೆಯನ್ನು ನೋಡೋಣ. ಶಿವರಾಮ ಕಾರಂತರ ಯಾವ ಕೃತಿಗೆ ಸ್ವೀಡಿಷ್ ಅಕಾಡೆಮಿಯ ಪ್ರಶಸ್ತಿ ದೊರೆತಿದೆ? ಆಯ್ಕೆಗಳನ್ನು ನೋಡೋಣ. ಭಾರತೀಯ ಚಿತ್ರಕಲೆ, ಸಿರಿಗನ್ನಡ ಅರ್ಥಕೋಶ, ಯಕ್ಷಗಾನ ಬಯಲಾಟ, ಕಲಾ ಪ್ರಪಂಚ. ಮೊದಲಿಗೆ ಯಶವಂತ ಕುಮಾರ್, ಆನಂತರ ರೇವಣಸಿದ್ದಪ್ಪ. ಆಯ್ಕೆ 4 ಕಲಾ ಪ್ರಪಂಚ. ರೇವಣಸಿದ್ದಪ್ಪ. ಆಯ್ಕೆ 3 ಯಕ್ಷಗಾನ ಬಯಲಾಟ. ಉತ್ತರವನ್ನು ನೋಡೋಣ. ಯಕ್ಷಗಾನ ಬಯಲಾಟ ಉತ್ತರ ಸರಿಯಾಗಿದೆ. ದೇವರು ಎನ್ನುವ ಈ ಒಂದು ಕೃತಿಯನ್ನು ರೇವಣಸಿದ್ದಪ್ಪ ಅವರಿಗೆ ಕೊಟ್ಟಿದ್ದೇವೆ. ಶಿವರಾಮ ಕಾರಂತರ ಆಸಕ್ತಿಯ ಕ್ಷೇತ್ರ ಬಹಳ ದೊಡ್ಡದು. ಈಗಷ್ಟೇ ನಾವು ನೀಡಿದಂಥ 4 ಆಯ್ಕೆಗಳು ಕೃತಿ ಏನಿತ್ತು, ಹೆಸರು ಏನಿತ್ತು ಅಷ್ಟನ್ನೂ ಅವರೇ ಬರೆದದ್ದು. ಆದರೆ ಸ್ವೀಡಿಷ್ ಅಕಾಡೆಮಿಯ ಪ್ರಶಸ್ತಿ ಏನಿದೆ ಅದು ಯಕ್ಷಗಾನ ಬಯಲಾಟ ಕೃತಿಗೆ ದೊರೆಯುತ್ತೆ. ಇದು 1957ರಲ್ಲಿ ಮೊದಲ ಬಾರಿಗೆ ಈ ಕೃತಿಯನ್ನು ಬರೀತಾರೆ. ನಂತರ 1963ರಲ್ಲಿ ಇದೇ ಕೃತಿಯನ್ನು ಪರಿಷ್ಕರಿಸಿ ಮರು ಪ್ರಕಟಿಸ್ತಾರೆ. ಇದನ್ನು ಯಕ್ಷಗಾನ ಬಯಲಾಟಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಪ್ರಕಟವಾಗಿರುವಂಥ ಮೊದಲ ಕೃತಿ ಎನ್ನುವ ಹೆಗ್ಗಳಿಕೆಯೂ ಉಂಟು ಈ ಯಕ್ಷಗಾನ ಬಯಲಾಟ ಎನ್ನುವ ಪುಸ್ತಕಕ್ಕೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕುವೆಂಪು ನೆನಪು ಮುಂದೆ ಬನ್ನಿ ನಡೆನುಡಿ, ಪ್ರಭು ಜಯರಾಮ್ ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ ಆಧುನಿಕ ಕನ್ನಡ ಭಾಷೆಯ ಮೊದಲ ಪ್ರೇಮ ಕವನಗಳ ಸಂಗ್ರಹ ಒಲುಮೆ ಇದನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. BM ಶ್ರೀಕಂಠಯ್ಯ, ತೀನಂ ಶ್ರೀಕಂಠಯ್ಯ, ಕುವೆಂಪು, KS ನರಸಿಂಹಸ್ವಾಮಿ. ಮೊದಲಿಗೆ ನಿಶಾಂತ್, ನಂತರ ಯಶವಂತ ಕುಮಾರ್. ಆಯ್ಕೆ 4 KS ನರಸಿಂಹಸ್ವಾಮಿ. ಯಶವಂತ್ ಕುಮಾರ್. ಆಯ್ಕೆ 2 ತೀನಂ ಶ್ರೀಕಂಠಯ್ಯ. ಉತ್ತರವನ್ನು ನೋಡೋಣ. ತೀನಂ ಶ್ರೀಕಂಠಯ್ಯ ಉತ್ತರ ಸರಿಯಾಗಿದೆ. ಕುವೆಂಪು ನೆನಪು ಮುಂದೆ ಬನ್ನಿ ಎನ್ನುವ ಈ ಒಂದು ಕೃತಿಯಲ್ಲಿ ಕುವೆಂಪು ಅವರ ಬಗ್ಗೆ ನಮ್ಮ ಕನ್ನಡ ಸಾಹಿತಿಗಳು ಏನೆಲ್ಲ ಹೇಳಿದ್ದಾರೆ ಅವರ ಕೈ ಬರಹದ ಒಂದು ಸೊಗಸಾದ ಚಿತ್ರಣ ಉಂಟು. ಹಾಗಾಗಿ ಈ ಒಂದು ಪುಸ್ತಕವನ್ನು ನಾವು ನೋಡಬಹುದು. ತೀನಂ ಶ್ರೀಕಂಠಯ್ಯ ಅವರು 1953ರಲ್ಲಿ ಈ ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ. ಮೈಸೂರಿನ ಶಾರದಾ ಮಂದಿರ ಈ ಪುಸ್ತಕವನ್ನು ಪ್ರಕಾಶನ ಮಾಡುತ್ತೆ. 50 ಪುಟಗಳ ಒಂದು ಪುಟ್ಟ ಪುಸ್ತಕ ಇದು. ಆದರೆ ಪುಸ್ತಕ ಇವತ್ತು ಮಾರುಕಟ್ಟೆಗೆ ಸಿಗ್ತಾ ಇಲ್ಲ. ಆದರೆ ಈ ಪುಸ್ತಕದ ಮೈಕ್ರೋಫಿಲ್ಮ್ ದಿಲ್ಲಿಯಲ್ಲಿ ಮತ್ತು ದೂರದ ಚಿಕಾಗೋದಲ್ಲಿ ಸುರಕ್ಷಿತವಾಗಿದೆ ಅಂತ ಹೇಳ್ತಾರೆ. ಈ ಪುಸ್ತಕ ಮರುಮುದ್ರಣ ಆದರೆ ಬಹಳ ಚೆನ್ನಾಗಿರುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶ್ರೀ ಸಂಸ್ಥಾನ ಬರೆದಿರುವಂಥ ಭಾವರಾಮಾಯಣ ರಾಮಾವತರಣ ನಮ್ಮ ಪ್ರಶ್ನೆ ಈಗ ಬಂತು. ಗೋವಿನ ಗೀತೆಯ ಅಜ್ಞಾತ ಕವಿಯು ಯಾವ ಊರಿನ ದೇವರನ್ನ ಸ್ಮರಿಸಿದ್ದಾನೆ? ಆಯ್ಕೆಗಳನ್ನು ನೋಡೋಣ. ಗುಂಜಾ ನರಸಿಂಹಸ್ವಾಮಿ, ಟಿ ನರಸೀಪುರ, ಮದ್ದೂರಿನ ನರಸಿಂಹದೇವರು, ಮುಡುಕುತೊರೆಯ ಅರ್ಕೇಶ್ವರ ಸ್ವಾಮಿ, ತುರುವೇಕೆರೆಯ ಬೇಟೆರಾಯಸ್ವಾಮಿ. ಮೊದಲಿಗೆ ಯಶವಂತ ಕುಮಾರ್, ನಂತರ ನಿಶಾಂತ್. ಆಯ್ಕೆ 3 ಮುಡುಕುತೊರೆ ಅರ್ಕೇಶ್ವರ ಸ್ವಾಮಿ. ನಿಶಾಂತ್. ಆಯ್ಕೆ 4 4 ತುರುವೇಕೆರೆಯ ಬೇಟೆರಾಯಸ್ವಾಮಿ.
ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮದ್ದೂರಿನ ನರಸಿಂಹದೇವರು. ಕ್ರಿಸ್ತಶಕ 1800ರಲ್ಲಿ ರಚನೆಯಾದದ್ದು ಗೋವಿನ ಗೀತೆ. ಇದು 4 ಸಾಲಿನ ಒಟ್ಟು 137 ಪದ್ಯಗಳು ಉಂಟು. ಇದನ್ನು ಬರೆದಂಥ ಕವಿ ಯಾರೋ ನಮಗೆ ಗೊತ್ತಿಲ್ಲ, ಕಾಲವೂ ನಿಖರವಾಗಿ ಗೊತ್ತಿಲ್ಲ. ಒಂದು ಅಂದಾಜಲ್ಲಿ 1800 ಅಂತ ಹೇಳ್ತಾರೆ ಇದನ್ನು. ಆದರೆ ಕವಿ ತನ್ನ ಪದ್ಯಗಳಲ್ಲಿ ಈ ಮದ್ದೂರಿನ ನರಸಿಂಹದೇವರ ಹೆಸರನ್ನು ಪ್ರಸ್ತಾಪ ಮಾಡ್ತಾನೆ. ಆತನ ಕೃಪೆ ಇರಲಿ ಅಂತ ಪ್ರಾರ್ಥಿಸ್ತಾನೆ. ಹಾಗಾಗಿ ಈತ ಮದ್ದೂರಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಅಥವಾ ಮದ್ದೂರಲ್ಲೇ ಇದ್ದಿರಬೇಕು ಎನ್ನುವ ಒಂದು ತೀರ್ಮಾನಕ್ಕೆ ನಾವು ಬರಬಹುದು. ಈ ಗೋವಿನ ಗೀತೆ ನಮಗೆಲ್ಲ ಗೊತ್ತಿರುವಂಥದ್ದೇ. ಆದರೆ ಇದರ ಮೂಲ ಕಥೆ ಸಂಸ್ಕೃತದಲ್ಲಿ ಇದೆ ಅಂತ ಹೇಳ್ತಾರೆ. ಬಹುಲೋಪಖ್ಯಾನ ಅಂತ ಸಂಸ್ಕೃತ ಮೂಲದ ಹೆಸರು. ಭೀಷ್ಮ ಯುಧಿಷ್ಠಿರನಿಗೆ ಈ ಒಂದು ಕಥೆಯನ್ನು ಹೇಳ್ತಾನಂತೆ. ಇಲ್ಲಿ ಹಸುವಿನ ಹೆಸರು ಬಹುಲ ಅಂತ, ಅಲ್ಲಿ ಬರುವಂಥ ಹುಲಿಯ ಹೆಸರು ಕಾಮರೂಪಿ ಅಂತ. ಅದನ್ನು ನಮ್ಮ ಜಾನಪದ ಕವಿ ಅದನ್ನು ಅರ್ಬುತ ಅಂತ ಹುಲಿಗೆ ಹೆಸರನ್ನು ಕೊಟ್ಟು ಪುಣ್ಯಕೋಟಿ ಅನ್ನೋ ಹೆಸರನ್ನು ಹಸುವಿಗೆ ಕೊಡ್ತಾನೆ. ನಮಗೆಲ್ಲ ಗೊತ್ತಿರುವಂಥದ್ದೇ ಧರಣಿ ಮಂಡಲ ಮಧ್ಯದೊಳಗೆ ಆ ಒಂದು ಪ್ರಖ್ಯಾತವಾದಂಥ ಗೀತೆ. ಇವತ್ತಿಗೂ ಸಹ ಆ ಹಾಡನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋದು ಸಹಜವಾದದ್ದು. ಪ್ರಾಣೇಶ್ ಪ್ರಪಂಚ, ಗಂಗಾವತಿ ಪ್ರಾಣೇಶ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ವಚನವನ್ನು ತಪ್ಪಿಲ್ಲದಂತೆ ಓದಿ ಮೊದಲು ವಚನವನ್ನು ನೋಡೋಣ. ವಚನ ತಮ್ಮ ಮುಂದೆ ಬಂದಿದೆ, ತಪ್ಪಿಲ್ಲದ ಹಾಗೆ ಓದಬೇಕು, ಒಂದು ತಪ್ಪು ಇರಬಾರ್ದು. ಮೊದಲಿಗೆ ಯಶವಂತ್ ಕುಮಾರ್ ಓದೋಕ್ಕೆ ಸಿದ್ಧವಾಗಿದ್ದಾರೆ, ನಂತರ ರೇವಣಸಿದ್ದಪ್ಪ. ಯಶವಂತ ಕುಮಾರ್. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದೆಹನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. 2 ಕಡೆ ತಡವರಿಸಿದ್ರಿ. ರೇವಣಸಿದ್ದಪ್ಪ. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದಿಹನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುದದ ಕಾಣಬಹುದು ಗುಹೇಶ್ವರ. ಚೆನ್ನಾಗಿ ಓದಿದ್ರಿ ರೇವಣಸಿದ್ದಪ್ಪ. ನಿಶಾಂತ್. ಪ್ರಯತ್ನಿಸಿ, ಏನು ತೊಂದರೆ ಇಲ್ಲ, ತಪ್ಪಾದ್ರೇನಂತೆ. ಕಂಡುದ ಹಿಡಿಯಲೊಳೆ ಕಾಣದುದನ್ನ ರಸಿರಿ ಹಿಡಿದಿಹೇನೆಂದೆರಡೆ ಸಿಕ್ಕದೆಂಬ ಬಳಲಿಕೆ ನೋಡ್ತಾ ಕಂಡುತ್ತಾನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗಣೇಶ. ಅಷ್ಟು ಕಷ್ಟ ಏನಿಲ್ಲ. ಮೊದಲು ಸಲ ಓದೋಕೆ ಕಷ್ಟ ಆಗ್ಬೋದು, 2 ಸಲ ಪ್ರಯತ್ನ ಪಟ್ಟರೆ ಚೆನ್ನಾಗಿ ಓದ್ಬೋದು. ಏನು ಮಾಡ್ಬೇಕು ಹೇಳಿ? ದಿನಕ್ಕೆ ಒಂದು ವಚನ ಓದೋದನ್ನು ಕಲ್ತ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಲ್ವಾ? ಹಾಂ, ರೇವಣಸಿದ್ದಪ್ಪ ಅವರು ಯುದ್ಧದಲ್ಲಿ ಚೆನ್ನಾಗಿ ಓದಿದ್ದಾರೆ. ಹಾಗಾಗಿ ಪ್ರಾಣೇಶ್ ಪ್ರಪಂಚ ಎನ್ನುವ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ರೇವಣಸಿದ್ದಪ್ಪನವರೇ, ಏನು ಹೇಳ್ತಾ ಇದ್ದಾರೆ ಅಲ್ಲಮ್ಮ ಪ್ರಭುಗಳು? ಏನಾದರೂ ಗೊತ್ತಾಯ್ತಾ? ಸರ್ ಗೊತ್ತಾಯ್ತು. ಇರುವುದನ್ನ ಹಾಂ ನಾವು ಕಂಡುದ ಹಿಡಿಯಲೊಲ್ಲ ಅಂದ್ರೆ ಇರುವುದನ್ನ ನಾವು ಸುಖಿಸಬೇಕು. ಈ ಕ್ಷಣದಲ್ಲಿ ವಾಸ್ತವದಲ್ಲಿ ಬದುಕಬೇಕು. ಯಾವುದನ್ನೋ ಆಸೆ ಪಟ್ಟು ಇರುವುದನ್ನು ಕಳೆದುಕೊಳ್ಳಬಾರದು. ಇದನ್ನ ಇದ್ದದ್ದನ್ನ ನಾವು ಸುಖವಾಗಿ ಇದ್ದದ್ದನ್ನ ಚೆನ್ನಾಗಿ ಬಳಸ್ಕೊಂಡ್ರೆ ಅದರಲ್ಲಿ ನಮಗೆ ಆನಂದ ಸಿಗುತ್ತೆ, ಗುಹೇಶ್ವರ ಕಾಣ್ತಾನೆ ಅನ್ನುವಂಥದ್ದು. ಹೆಚ್ಚು ಕಡಿಮೆ ಅದೇ ಅರ್ಥ ಕೊಟ್ಟಿದ್ದೀರಿ. ಮೂಲ ಅರ್ಥ ಏನು ಅಂದರೆ, ಮನುಷ್ಯ ತನಗೇನು ದಕ್ಕಿದೆ, ಏನು ಸಿಕ್ಕಿದೆ ಅದರಲ್ಲಿ ತೃಪ್ತಿಯನ್ನು ಕಾಣಬಹುದು, ಕಾಣಬೇಕು. ತನಗೆ ಸಿಗದೇ ಇರುವಂಥದ್ದನ್ನು ಹುಡುಕಿಕೊಂಡು ಹೋಗೋದು ಮನುಷ್ಯ ಸ್ವಭಾವ. ಹಾಗೆ ಹುಡುಕಿಕೊಂಡು ಹೋದಾಗ ಅದು ಸಿಗದೇ ಇದ್ದಾಗ ತುಂಬ ನಿರಾಸೆಯ ಜೊತೆ ಬಳಲಿಕೆಯೂ ಆಗುತ್ತೆ. ದೇಹಕ್ಕೂ ಬಳಲಿಕೆ, ಮನಸ್ಸಿಗೂ ಬಳಲಿಕೆ ಆಗುತ್ತೆ. ಹಾಗಾಗಿ ಏನು ಸಿಕ್ಕಿದೆಯೋ ಅದನ್ನು ಸ್ವೀಕರಿಸಿ ಗುರುವಿನ ಮಾರ್ಗದಲ್ಲಿ ನೀನು ಸಾಧನೆಯನ್ನು ಮಾಡಿದರೆ ನೀನು ಕಾಣದೇ ಇರುವಂಥದ್ದನ್ನೂ ಕಾಣಬಹುದು ಅನ್ನೋ ಮಾತನ್ನು ಹೇಳ್ತಾರೆ ಗುಹೇಶ್ವರ ಅಲ್ಲಮ್ಮ ಪ್ರಭುಗಳು. ಹಾಗಾಗಿ ನಮಗೇನು ಬದುಕಲ್ಲಿ ದಕ್ಕಿದೆ ಅದರಿಂದ ತೃಪ್ತಿಯನ್ನು ಪಡಬೇಕು ನಿಜ, ಆದರೆ ಅಲ್ಲಿಗೆ ನಿಲ್ಲಿ ಅಂತ ಹೇಳ್ತಾ ಇಲ್ಲ ಅವರು. ಗುರುವಿನ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ನೀವು ನಿರೀಕ್ಷೆ ಮಾಡದೇ ಇರುವಂಥದ್ದು ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ತುಂಬ ಅರ್ಥವತ್ತಾಗಿರುವಂಥ ವಚನ. ಚೆನ್ನಾಗಿ ಓದಿದ್ರಿ ರೇವಣಸಿದ್ದಪ್ಪ. ನಾವು ಮಾಡಬೇಕಾದದ್ದಿಷ್ಟೇ, ನಮ್ಮ ವೀಕ್ಷಕರಲ್ಲಿ ಮನವಿ,
ದಿನಕ್ಕೆ ಒಂದು ವಚನ ಓದೋದಕ್ಕೆ ಅಥವಾ ಒಂದು ಕಗ್ಗ ಓದೋದಕ್ಕೆ ಅಥವಾ ಯಾವುದಾದ್ರೂ ಒಂದು ಭಾವಗೀತೆ ಓದೋದಕ್ಕೆ ತಾವು ಪ್ರಯತ್ನ ಪಡಿ. ನಾವು ಪರಿಶುದ್ಧರಾಗ್ತೇವೆ, ನಮ್ಮ ಅಂತರಂಗ ಪರಿಶುದ್ಧವಾಗುತ್ತೆ, ಅನುಮಾನವೇ ಇಲ್ಲ. ಮುಂದಿನ ಪುಸ್ತಕ ಏನೋ ಹೇಳುತ್ತಿದ್ದಾರೆ. ಅನೇಕ ಲೇಖಕಿಯರು ಬರೆದಂಥ ಕಥೆಗಳ ಕೃತಿ ಏನೋ ಹೇಳುತ್ತಿದ್ದಾರೆ. ನಮ್ಮ ಪ್ರಶ್ನೆ: ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ, ವಿವರಿಸಿ. ಸೂಕ್ಷ್ಮವಾಗಿ ಗಮನಿಸಬೇಕು, ಆತುರಕ್ಕೆ ಓದೋಕ್ಕೆ ಹೋಗಬೇಡಿ. ಮೊದಲ ವಾಕ್ಯ ಈಗ ಬಂತು. ಮೊಬೈಲ್ ಫೋನನ್ನು ಪೊಲೀಸರು ಹುಡುಕಿಕೊಟ್ಟದ್ದು ಸಖೇದಾಶ್ಚರ್ಯಕ್ಕೆ ಕಾರಣವಾಯಿತು. ಮೊದಲ ವಾಕ್ಯ. ಎರಡನೇ ವಾಕ್ಯ, ಮೊಬೈಲ್ ಫೋನನ್ನು ಪೊಲೀಸರು ಹುಡುಕಿಕೊಟ್ಟದ್ದು ಆಶ್ಚರ್ಯಕ್ಕೆ ಕಾರಣವಾಯಿತು. ಈ ಎರಡು ವಾಕ್ಯಗಳಲ್ಲಿ ಯಾವ ವಾಕ್ಯ ಸರಿ, ಯಾಕೆ ಸರಿ, ಇನ್ನೊಂದು ವಾಕ್ಯ ಯಾಕೆ ತಪ್ಪು ಅನ್ನೋ ವಿವರಣೆಯನ್ನೂ ಕೊಡಬೇಕು, ಅದು ಮುಖ್ಯ. ಹೇಳಿ ರೇವಣಸಿದ್ದಪ್ಪ. ಸರ್, ಮೊದಲನೇದು ಸರಿ. ಸರಿ ಇದೆ. ಯಾಕೆ ಸರಿ ಇದೆ? ಮೊಬೈಲ್ ಫೋನನ್ನು ಹುಡುಕಿ ಕೊಟ್ಟಿದ್ದು ಸಖೇದ ಆಶ್ಚರ್ಯಕ್ಕೆ ಅಂತಂದ್ರೆ ಖೇದನೂ ಆಯಿತು, ಜೊತೆಗೆ ಆಶ್ಚರ್ಯನೂ ಆಯಿತು ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ. ಇದು ಸಹಜ ಅರ್ಥ. ಆಶ್ಚರ್ಯಕ್ಕೆ ಕಾರಣವಾಯಿತು ಅನ್ನೋದಕ್ಕಿಂತ ಅದು ಹೆಚ್ಚಿನ ಒತ್ತನ್ನು ಕೊಟ್ಟು ಹೇಳುತ್ತೆ ಅನ್ನುವಂಥ. ಯಶವಂತ್ ಕುಮಾರ್, ಮೊದಲ ಸರಿಯಾ ಎರಡನೇದು ಸರಿಯಾ? ಮೊದಲನೇದೇ ಸರಿ ಇದೆ ಸರ್. ಮೊದಲನೇದೇ ಸರಿ ಇದೆ. ಎರಡನೇದು ಯಾಕೆ ತಪ್ಪು ಅಂತ ಹೇಳಿ. ಅಂದರೆ ಆಶ್ಚರ್ಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆಗುವಂಥದ್ದು. ಗೊತ್ತಿಲ್ಲ, ನೋಡೋಣ. ನಿಶಾಂತ್ ಏನಾದರೂ ಹೇಳ್ತೀರಾ? ಎರಡನೇ ಆಯ್ಕೆ ಸರ್. ಎರಡನೇದು ಸರಿಗಿದೆಯಾ? ಯಾಕೆ ಸರಿಗಿದೆ ಅಂತ ಹೇಳ್ತೀರಪ್ಪ? ಆಶ್ಚರ್ಯಕ್ಕೆ ಅನ್ನೋದು ನನಗೆ ಗೊತ್ತು. ಆಶ್ಚರ್ಯಕ್ಕೆ ಕಾರಣವಾಗಿದೆ. ಮೊದಲನೇದರಲ್ಲಿ ಏನು ತಪ್ಪಿದೆ? ಸಖೇದಾಶ್ಚರ್ಯಕ್ಕೆ ಅನ್ನೋದು ನನಗೆ ಅದು ಅರ್ಥ ಗೊತ್ತಿಲ್ಲ, ಅದಕ್ಕೆ. ಬೇರೆ ಇನ್ನೇನು ತಪ್ಪಿದೆ? ಇನ್ನೇನು ತಪ್ಪಿಲ್ಲ ಸರ್. ಉತ್ತರವನ್ನು ನೋಡೋಣ. ಎರಡನೇದು ಸರಿಯಾಗಿದೆ. ಮೊದಲನೇ ಶಬ್ದದಲ್ಲಿ ಪೊಲೀಸರು ಅಂತ ಬಳಕೆ ಇದೆ. ಪೊಲೀಸರು ಅಂತ, ಅದು ತಪ್ಪು ಉಚ್ಚಾರ. ಪೊಲೀಸರು ಅನ್ನೋದು ಸರಿಯಾದ ಉಚ್ಚಾರ. ಹಾಗಾಗಿ ಪೊಲೀಸರು ಅನ್ನೋದು ಮೊದಲನೇ ತಪ್ಪು. ಎರಡನೇದು ಸಖೇದ ಆಶ್ಚರ್ಯ. ಸಖೇದ ಯಾಕಪ್ಪ? ಖೇದ ಅಂದ್ರೇನು? ಬೇಜಾರಾಗುವಂಥದ್ದು. ಮೊಬೈಲ್ ಫೋನ್ ಹುಡುಕೊಟ್ಟಿದ್ದಾರೆ, ಖುಷಿ ಪಡಬೇಕಲ್ವ ನಾವು? ಖೇದ ಯಾಕಲ್ಲಿ? ಅದು ಪ್ರಯೋಗವೇ ತಪ್ಪು, ಅಭ್ಯಾಸದಲ್ಲಿ ಬಂದ್ಬಿಟ್ಟಿದೆ ಅದು. ಖೇದ ಬೇಕಾಗಿಲ್ಲ, ನಾವೆಲ್ಲ ಖುಷಿ ಪಡಬೇಕು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ವನ್ಯಲೋಕದಲ್ಲಿ 4 ಹೆಜ್ಜೆಗಳು. ಮಾಕೋನಹಳ್ಳಿ ವಿನಯ್ ಮಾಧವ್ ಬರೆದಿರುವಂಥದ್ದು ಪ್ರಶ್ನೆ. ಪ್ರಶ್ನೆಯನ್ನು ನೋಡೋಣ. ಈ ಸಾಹಿತಿ ವಿಜ್ಞಾನಿಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ನಂಗಪುರಂ ವೆಂಕಟೇಶ ಅಯ್ಯಂಗಾರ್, ಕೃಷ್ಣಾನಂದ ಕಾಮತ್, BGL ಸ್ವಾಮಿ. ಬಜರುತ್ತಿದ್ದಾರೆ ರೇವಣಸಿದ್ದಪ್ಪ ಹಾಗೂ ಯಶವಂತ ಕುಮಾರ್. BGL ಸ್ವಾಮಿ. ಯಶವಂತ ಕುಮಾರ್. ಆಯ್ಕೆ 2 ಕೃಷ್ಣಾನಂದ ಕಾಮತ್. ಕೃಷ್ಣಾನಂದ ಕಾಮತ್. ಹೇಳಿ ನಿಶಾಂತ್. ಆಯ್ಕೆ 3. ಆಯ್ಕೆ 3 BGL ಸ್ವಾಮಿ. ಆಯ್ಕೆ 4 R ನರಸಿಂಹಾಚಾರ್ಯ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ BGL ಸ್ವಾಮಿ ಆಗಿತ್ತು. ಈ ಉತ್ತರವನ್ನು ಮೊದಲು ನಮಗೆ ಕೊಟ್ಟಿದ್ದಾರೆ ರೇವಣಸಿದ್ದಪ್ಪ ಅವರು. ಅವರಿಗೆ 4 ಹೆಜ್ಜೆಗಳು ಎನ್ನುವ ಈ ಒಂದು ಕೃತಿಯನ್ನು ಕೊಟ್ಟಿದ್ದೇನೆ. BGL ಸ್ವಾಮಿ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಅನ್ನೋದು ಇವರ ಪೂರ್ಣ ಹೆಸರು. BGL ಸ್ವಾಮಿ ಅಂತ ಪ್ರಸಿದ್ಧರು. DVG ಅವರ ಸುಪುತ್ರರು. ಇವರು ಬರೆದಂಥ ಹಸಿರು ಹೊನ್ನು ಎನ್ನುವ ಕೃತಿ ಏನಿದೆ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಪ್ರವಾಸ ಸಾಹಿತ್ಯ ಎನ್ನುವ ಒಂದು ಶೀರ್ಷಿಕೆಯ ಅಡಿ ಇವರಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ. ನಿಜಕ್ಕೂ ವಿಜ್ಞಾನ ಕೃತಿಯನ್ನು ಹೇಗೆ ಬರೀಬೇಕು ಅನ್ನೋದನ್ನು ತಿಳ್ಕೋಬೇಕಾದರೆ ಈ ಒಂದು ಕೃತಿಯನ್ನು ಮಾದರಿಯಾಗಿ ಸ್ವೀಕರಿಸಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸೊಗಸಾದ ಪುಸ್ತಕ ಕೊಡ್ತಾ ಇದ್ದೇವೆ. ಚಂದಮಾಮ ಕಥೆಗಳು. 1977 2012 ನಡುವೆ ಪ್ರಕಟವಾದ ಕಥೆಗಳು ಚಿತ್ರಸಹಿತ
ಮಕ್ಕಳಿಗೂ ಹಿರಿಯರಿಗೂ ಎಲ್ಲರಿಗೂ ವಿಜ್ಞಾನ ವಿನೋದವನ್ನು ಕೊಡುವಂಥ ಸೊಗಸಾದ ಕೃತಿಯನ್ನು ಈಗ ಬಹುಮಾನ ರೂಪದಲ್ಲಿ ನಾವು ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಧ್ವನಿಯನ್ನು ಗುರುತಿಸಿ, ಧ್ವನಿಯನ್ನು ಆಲಿಸೋಣ. ಒಂದು ಬಹಳ ಅಪೂರ್ವವಾದ ಎರಡು ಶಬ್ದಗಳು. ಸತ್ಯ ಅನ್ನೋದು ಬಗ್ಗೆ ಒಂದು ಮಾತು ಹೇಳ್ತಾನೆ ಕೃಷ್ಣ, ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂತೂ ದುಷ್ಕರಂ ಅಂತ. ಸತ್ಯ ಆಡೋದು ಸುಲಭ, ಆದರೆ ಸತ್ಯ ಯಾವುದನ್ನು ತಿಳಿಯೋದು ಬಹಳ ಕಷ್ಟ. ಸರಿ. ಹಾಗಾಗಿ ನಾವು ಎಷ್ಟೋ ಸಂದರ್ಭದಲ್ಲಿ ಸತ್ಯ ಅಂತ ತಿಳ್ಕೊಂಡು ಸುಳ್ಳೇ ಹೇಳ್ತಿರ್ತೇವೆ. ಹಾಗೆ ಸತ್ಯವನ್ನು ಆಡೋದು ಬಹಳ ಒಳ್ಳೆಯದು, ಆದರೆ ಸತ್ಯ ಯಾವುದು ಅಂತ ತಿಳಿಯೋದು ಬಹಳ ಕಷ್ಟ. ಎಷ್ಟೋ ಸಂದರ್ಭಗಳಲ್ಲಿ ಸುಳ್ಳು ಸತ್ಯವಾಗಿರುತ್ತೆ, ಸತ್ಯವೂ ಸುಳ್ಳಾಗಿರುತ್ತೆ. ಇದನ್ನು ಇಂತಹ ಒಂದು ಕ್ರಾಂತಿಕಾರಿಯಾದ ಹೇಳಿಕೆಯನ್ನು ಮೊಟ್ಟ ಮೊದಲು ಕೊಟ್ಟವ ಕೃಷ್ಣ. ಅವನು ತಮಾಷೆ ಏನು ಅಂದರೆ, ನಿಮಗೆ ಗೊತ್ತಿದೆ, ಬಾಲ್ಯದಿಂದಲೇ ಅವನು ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಮಣ್ಣು ತಿಂದಿಲ್ಲ ಅಂತ ಸುಳ್ಳು ಹೇಳಿದ. ಅವನು ಸಣ್ಣ ಹುಡುಗಾಗಿದ್ದಾಗ ತಾಯಿ ಹತ್ರ, ನಾನು ಮಣ್ಣು ತಿಂದೇ ಇಲ್ಲ, ನಾಹಂ ಸರ್ವೇ ಮಿಥ್ಯಾಭಿಷಂ. ಆಯ್ಕೆಗಳನ್ನು ನೋಡೋಣ. ರವಿಶಂಕರ್ ಗುರೂಜಿ ಆಯ್ಕೆ 2, ಶತಾವಧಾನಿ ಆರ್ ಗಣೇಶ್ ಆಯ್ಕೆ 3, ಸತ್ಯಕಾಮ ಆಯ್ಕೆ 4. ಆಗಲೇ ಬಜರ್ ಒತ್ತಿದ್ದಾರೆ. ಮೊದಲಿಗೆ ರೇವಣಸಿದ್ದಪ್ಪ, ನಂತರ ಯಶವಂತ್ ಕುಮಾರ್ ಅವರು. ರೇವಣಸಿದ್ದಪ್ಪ. ಸರ್, ಆಯ್ಕೆ 1 ರವಿಶಂಕರ್ ಗುರೂಜಿ. ಯಶವಂತ್ ಕುಮಾರ್. ಆಯ್ಕೆ 2 ಶತಾವಧಾನಿ ಆರ್ ಗಣೇಶ್. ಆಯ್ಕೆ 4 ಬನ್ನಂಜೆ ಗೋವಿಂದಾಚಾರ್ಯ. ಉತ್ತರವನ್ನು ನೋಡೋಣ. ಬನ್ನಂಜೆ ಗೋವಿಂದಾಚಾರ್ಯ ಸರಿಯಾದ ಉತ್ತರ ಆಗಿತ್ತು. ಬನ್ನಂಜೆ ಗೋವಿಂದಾಚಾರ್ಯ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ನಡುವೆ ಇದ್ದಂಥ ಬಹುದೊಡ್ಡ ವಿದ್ವಾಂಸರು. ಸಂಸ್ಕೃತ ಮತ್ತು ಕನ್ನಡ ಭಾಷೆಯ ಮೇಲೆ ಅಪಾರವಾದ ಹಿಡಿತ ಇತ್ತು. ಸಂಸ್ಕೃತದ ಬಗ್ಗೆ ಇವರು ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರು, ತಿಳಿವನ್ನು ಗಳಿಸಿದ್ರು ಅಂದರೆ ಅನೇಕ ಸಂದರ್ಭಗಳಲ್ಲಿ ಮಠಾಚಾರ್ಯರೂ ಸಹ ಸಂದೇಹಗಳು ಬಂದಾಗ ಇವರ ಜೊತೆ ಕುಳಿತುಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದರು. ಬನ್ನಂಜೆ ಗೋವಿಂದಾಚಾರ್ಯರ ಅನೇಕ ಬರಹಗಳು ಮತ್ತು ಭಾಷಣಗಳು ಇವತ್ತಿಗೂ ದೊರೆಯುತ್ತವೆ. ಅವುಗಳನ್ನು ಓದಿದ್ರೆ ನಿಜಕ್ಕೂ ನಮ್ಮ ಅರಿವಿನ ಪ್ರಪಂಚ ಏನಿದೆ ಅದು ಹಿಗ್ಗುತ್ತೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡು. ಸುಳುಹುಗಳು: ಮಾವಿನ ತೋಟ, ಜಾತಕವಲ್ಲ, ನೆತ್ತಿಯ ಮೇಲೆ ಕೊಕ್ಕಿರುವ ಹಕ್ಕಿ, ದುಪ್ಪಟಿಯ ದರವೆಷ್ಟು? ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ, 3ನೇ ಶಬ್ದವನ್ನು ಕೊಡೋದಕ್ಕೆ ತಾವು ಪ್ರಯತ್ನ ಪಡಿ. 1 ಉತ್ತರ ಚ್ಯೂತನಂದನ ಅಂತ ಹೇಳ್ತಾರೆ. 2ನೇ ಪ್ರಶ್ನೆಗೆ ಉತ್ತರ ಕೊಡಿ. ಜಾತಕವಲ್ಲ, ನೆತ್ತಿಯ ಮೇಲೆ ಕೊಕ್ಕಿರುವ ಹಕ್ಕಿ. ಉತ್ತರವನ್ನು ನೋಡೋಣ. ಚಾತಕ, ಚಾತಕ ಪಕ್ಷಿ ಅಂತ ಕರೀತಾರೆ. 3 ಉತ್ತರ. ದುಪ್ಪಟಿಯ ದರವೆಷ್ಟು? ಉತ್ತರವನ್ನು ನೋಡೋಣ. ಚಾದರ ಅಂತ ಹೇಳ್ತೇವೆ. ದುಪ್ಪಟಿಗೆ ಚಾದರ ಅನ್ನೋ ಶಬ್ದವು ಕನ್ನಡದಲ್ಲಿ ಉಂಟು. ಚಾದರ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಯಶವಂತ್ ಕುಮಾರ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ:
ತತ್ಸಮ ತದ್ಭವ ತಿಳಿಸಿ ತ್ಯಾಗ. ತ್ಯಾಗ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ ಮಾನ. ಅವಮಾನ. ಮುಂದಿನ ಪ್ರಶ್ನೆ. ಸುರಗಿ ಯಾರ ಆತ್ಮಕತೆ? ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್. ಮುಂದಿನ ಪ್ರಶ್ನೆ. ಅನುಕರಣಾವ್ಯದ ಬಳಕೆ ಢವಢವ. ಎದೆ ಒಡೆದುಕೊಂಡಿತು. ಎದೆ ಹೊಡೆದುಕೊಂಡಿತು. 5ನೇ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಗುಣಸಂಧಿ. ಗುಣಸಂಧಿ. ಸಾರಿ, ಹಾಂ, ಆದೇಶ ಸಂಧಿ. ಆದೇಶ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತ್ಯಾಗ ತ್ಯಾಗ ಸರಿಯಾಗಿದೆ. 2 ಉತ್ತರ ಮಾನ ಅಪಮಾನ ಅವಮಾನ 2 ಸರಿ ಅಂತ ಸ್ವೀಕರಿಸೋಣ. 3ನೇ ಪ್ರಶ್ನೆಗೆ ಉತ್ತರ ಯು ಆರ್ ಅನಂತಮೂರ್ತಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಢವಢವ ಎದೆ ಹೊಡೆದುಕೊಂಡಿತು, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಆದೇಶ ಸಂಧಿ, ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 5 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈಗ ಅವಕಾಶ ರೇವಣಸಿದ್ದಪ್ಪ ಅವರಿಗೆ ಬರ್ತಾ ಇದೆ. ತಾವು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ ಆಕಾಶ. ಆಗಸ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ ಆದಿ. ಅಂತ್ಯ. ಮುಂದಿನ ಪ್ರಶ್ನೆ. ಆಡಾಡ್ತ ಆಯುಷ್ಯ ಯಾರ ಆತ್ಮಕತೆ? ಪಿ ಲಂಕೇಶ್, ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್. ಮುಂದಿನ ಪ್ರಶ್ನೆ. ತಕತಕ. ಕುಣಿಯಿತು. ಮುಂದಿನ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ ಮೇ ಪ್ಲಸ್ ಇಸು ಮೇಯಿಸು. ಯಕಾರ ಆಗಮ ಸಂಧಿ. ಯಕಾರ ಆಗಮ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಆಕಾಶ ಆಗಸ ಸರಿಯಾಗಿದೆ. 2 ಉತ್ತರ ಆದಿ ಅಂತ್ಯ ಸರಿಯಾಗಿದೆ. 3 ಉತ್ತರ ಗಿರೀಶ್ ಕಾರ್ನಾಡ್ ಸರಿಯಾಗಿದೆ. 4 ಉತ್ತರ ತಕತಕ ಕುಣಿದನು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಮೇ ಪ್ಲಸ್ ಇಸು ಮೇಯಿಸು ಯಕಾರಾಗಮ ಸಂಧಿ, ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಬರ್ತಾ ಇದೆ. ನಿಶಾಂತ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ ದುಂಬಿ. ತುಂಬಿ. ಸರಿಯಾಗಿ ಹೇಳಿ, ತೊಂದರೆ ಇಲ್ಲ, ಸರಿಗಿದೆ. ಹಾಂ. 2ನೇ ಪ್ರಶ್ನೆಗೆ ಉತ್ತರ ವಿರುದ್ಧಾರ್ಥಕ ಪದವನ್ನು ನೀಡಿ ಶಾಪ. ಆಶೀರ್ವದಿಸು. ಆಶೀರ್ವಾದ. ಮುಂದಿನ ಪ್ರಶ್ನೆ. ದಿನಚರಿಯಿಂದ ಯಾರ ಆತ್ಮಕತೆ? ನಿರಂಜನ, ಬಸವರಾಜ ಕಟ್ಟಿಮನಿ. ಬಸವರಾಜ ಕಟ್ಟಿಮನಿ. ಮುಂದಿನ ಪ್ರಶ್ನೆ. ಅನುಕರಣಾವ್ಯಯ ಬಳಕೆ ಟಪಟಪ. ಮಳೆ ನೀರು. ಮಳೆ ನೀರು. ಮಳೆ ಹನಿ. ಹೇಳಿ, ಪೂರ್ತಿ ಹೇಳಿ. ಮಳೆ ಹನಿ. ಮಳೆ ಹನಿ. ಮುಂದಿನ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ ನಾವು ಪ್ಲಸ್ ಎಲ್ಲ ನಾವೆಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ದುಂಬಿ ತುಂಬಿ. ಕೊಟ್ಟಿದ್ದೀರಿ ಅಲ್ವಾ? ತುಂಬಿ. ವಿಶ್ವಾಸದಿಂದ ಹೇಳಬೇಕು. ತುಂಬಿ ಸರಿಗಿದೆ. 2ನೇ ಪ್ರಶ್ನೆಗೆ ಉತ್ತರ ಶಾಪ ವರ. 3ನೇ ಪ್ರಶ್ನೆಗೆ ಉತ್ತರ ನಿರಂಜನ ಆಗಿತ್ತು, ತಾವು ಕಟ್ಟಿ ಮನಿ ಅಂದ್ರಿ. 4ನೇ ಪ್ರಶ್ನೆಗೆ ಉತ್ತರ ಟಪ ಟಪ ಹನಿಗಳು ಬಿದ್ದವು. ನೀರು ಹನಿ, ಮಳೆ ಹನಿ ಯಾವ್ದು ಬೇಕಾದರೂ ಆಗ್ಬೋದು. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ನಾವು ಪ್ಲಸ್ ಎಲ್ಲ ನಾವೆಲ್ಲ ಲೋಪಸಂಧಿ, ಉಕಾರ ಲೋಪಸಂಧಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಯಶವಂತ ಕುಮಾರ್ ಅವರಿಗೆ 6 ಪುಸ್ತಕಗಳು ತಮಗೆ ದೊರೆಯುತ್ತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ರೇವಣಸಿದ್ದಪ್ಪ ಅವರಿಗೆ 8 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ನಿಶಾಂತ್ ಅವರಿಗೆ ಒಟ್ಟು 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂಥ ನಿಘಂಟು
ಯಾವುದೇ ಭಾರತೀಯ ಭಾಷೆಗಳಲ್ಲಿ ಪ್ರಕಟವಾಗಿಲ್ಲ. ಅಷ್ಟು ಬೃಹತ್ತಾದ ಗುಣಮಟ್ಟದ ನಿಘಂಟು ನಮ್ಮದು. ಇಂತಹ ನಿಘಂಟು ನಮ್ಮೆಲ್ಲರ ಮನೆಗಳಲ್ಲಿ ಇರಲೇಬೇಕು. ಆ ನಿಘಂಟುಗಳನ್ನು ಕೊಂಡುಕೊಳ್ಳೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.